ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನನ್ನ ಲಾಕ್ ಮಾಡಿಕೊಂಡ್ರು ಎಸ್ಐಟಿ ತಂಡ. ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ ಪ್ರಾಥಮಿಕ ಹಂತದ ವಿಚಾರಣೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಮೌನಕ್ಕೆ ಜಾರಿದ ಪ್ರಜ್ವಲ್. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಯಾವ ಉತ್ತರವನ್ನು ನೀಡದೆ ಮೌನಕ್ಕೆ ಶರಣಾದ ಪ್ರಜ್ವಲ್. ಈಗಾಗಲೇ 164 ಅಡಿ ಹೇಳಿಕೆ ದಾಖಲಿಸಿದ್ದಾರೆ ಸಂತ್ರಸ್ತೆಯರು. ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದಾರೆ, ಆದರೆ ಯಾವ ಪ್ರಶ್ನೆಗೂ ಪ್ರಜ್ವಲ್ ಉತ್ತರ ನೀಡ್ತಾ ಇಲ್ಲ. 3 ಪ್ರಕರಣಗಳು ದಾಖಲಾಗಿವೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಅತ್ಯಾಚಾರ ಪ್ರಕರಣಗಳು ಸಾಲು ಸಾಲು ವಿಡಿಯೋಗಳು ಹೊರಗೆ ಬಂದಿದ್ದವು. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ವಿಚಾರಣೆಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ ಪ್ರಜ್ವಲ್, ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅರೆಸ್ಟ್ ಆದ ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಪ್ರಶ್ನೆಗಳನ್ನ ಎಸ್ಐಟಿ ತಂಡ ಕೇಳ್ತಾ ಇದೆ? ಭಾವನಾ, ಅದು ಪ್ರಮುಖವಾಗಿ ಈ ಒಂದು ಏನು ಪ್ರಜ್ವಲ್ ರೇವಣ್ಣರನ್ನ ಬಂಧನ ಮಾಡಿ ಕರೆತಂದ ನಂತರ ತಡರಾತ್ರಿ ಅಂದ್ರೆ 2 ಗಂಟೆ ಆಗುತ್ತೆ, 2 ಗಂಟೆ 2:15 ಸರಿಸುಮಾರಿಗೆ ಈ ಒಂದು ಎಸ್ಐಟಿ ಕರೆತಂದು ಬಿಡ್ತಾರೆ. ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ. ಅಲ್ಲಿ ಅವ್ರ ಹತ್ರ ಬಳಿ ಇರ್ತಕ್ಕಂಥ ಮೊಬೈಲ್ಗಳೇನಿರುತ್ತೆ ಅಥವಾ ಟೆಕ್ನಿಕಲ್ ಡಿವೈಸ್ಗಳೇನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡು ತಡರಾತ್ರಿಯೇ ಒಂದು ತಂಡ ಆ ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇನ್ನ ಬೆಳಗಿನ ಜಾವನ ಅಂದ್ರೆ ಬೆಳಗ್ಗೆಲ್ಲೇ ಕೂಡ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣರನ್ನ ಈ ಒಂದು 3 ಎಫ್ಐಆರ್ ಆಗಿರ್ತಕ್ಕಂಥದ್ರೆ ಏನು 2 ಸಿಐಡಿ ಮತ್ತೆ ಇದರಲ್ಲಿ ಸೈಬರ್ ಇದರಲ್ಲಿ ಸೆಲ್ ಎಫ್ಐಆರ್ ಆಗಿದೆ, ಒಂದು ಹೊಳೆನರಸೀಪುರದಲ್ಲಿ ಎಫ್ಐಆರ್ ಆಗಿದೆ. ಈ ಒಂದು ಎಫ್ಐಆರ್ ಬೇಸ್ಡ್ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಸಂತ್ರಸ್ತರು ಹೇಳಿರ್ತಕ್ಕಂಥ ಹೇಳಿಕೆಗಳೇನಂತೆ ಈ ಒಂದು ಹೇಳಿಕೆ ಆಧಾರದ ಮೇರೆಗೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ಅಲ್ಲಿ ಮನೆ ಅಂದ್ರೆ ಈ ಒಂದು ಏನು ವಿಡಿಯೋವನ್ನ ಮಾಡ್ಕೊಂಡಿದ್ರು ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ಮನೆ ಅಥವಾ ಏನು ಫಾರ್ಮ್ ಹೌಸ್ ಇರ್ಬೋದು ಅಥವಾ ಅವರ ಕಚೇರಿ ಇರ್ಬೋದು, ಕಚೇರಿಯ ಮೇಲೆ ಇರ್ತಕ್ಕಂಥ ಏನು ರೆಸ್ಟ್ ಮಾಡ್ತಕ್ಕಂಥ ರೂಮ್ ಇರ್ಬೋದು, ಇದೆಲ್ಲವನ್ನ ಕೂಡ ಸ್ಥಳ ಮಾಜರನ್ನ ಮಾಡಲಾಗಿದೆ. ಈ ಒಂದು ಸ್ಥಳ ಮಾಜರಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಪ್ರಜ್ವಲ್ ರೇವಣ್ಣರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಪ್ರಾಥಮಿಕ ಹಂತದಲ್ಲಿ ಈ ಒಂದು ಎಫ್ಐಆರ್ ನ ಆಧಾರದ ಮೇರೆಗೆ ಈಗಾಗಲೇ ಎನ್ಕ್ವೈರಿ ಮಾಡ್ತಿದ್ರೆ, ಎನ್ಕ್ವೈರಿಗೆ ಪ್ರಜ್ವಲ್ ರೇವಣ್ಣರಿಂದ ಯಾವುದೇ ರೀತಿಯಾದಂತ ಉತ್ತರ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅವ್ರು ಏನೇ ಕೇಳಿದ್ರು ಕೂಡ ಇವರು ಮೌನಕ್ಕೆ ಶರಣಾಗ್ತಿರ್ತಕ್ಕಂಥ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಯಾಕಂದ್ರೆ ಅವ್ರಿಗೆ ಇನ್ನೂ ಕೂಡ ಏನಾಗ್ತಿದೆ, ಏನಾಗಬೇಕಾಗಿದೆ ಅನ್ನೋದು ಕೂಡ ಅವ್ರಿಗೆ ಗಮನದಲ್ಲಿ ಇಲ್ಲ. ಹಾಗಾಗಿ ಅವ್ರು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ ನಂತರ ವಕೀಲರ ಬಳಿ ಅಂದ್ರೆ ಅವರ ವಕೀಲರು ನಮಗೆ ಪ್ರತಿದಿನಕ್ಕೆ 1 ಗಂಟೆಗಳ ಕಾಲ ಸಮಯ ಬೇಕು ಮಾತಾಡಲಿಕ್ಕೆ ಅಂತ ಕೇಳುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ಹಾಗಾಗಿ ಅವ್ರಿಗೆ ಆ ಒಂದು ಸಮಯವನ್ನು ಕಾಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮುಂದಾಗಿರ್ತಕ್ಕಂಥ ಅಂದ್ರೆ ದಿನಕ್ಕೆ ಏನು ಈ ಹಿಂದೆ ರೇವಣ್ಣರವರಿಗೆ 1 ಗಂಟೆಗಳ ಕಾಲ ಏನೋ ವಕೀಲರನ್ನ ಭೇಟಿ ಮಾಡಿ ಚರ್ಚೆಗೆ ಅವಕಾಶವನ್ನು ಕೊಡಲಾಗಿತ್ತು. ಅದೇ ರೀತಿ ಪ್ರಜ್ವಲ್ ರೇವಣ್ಣರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಕೀಲರ ಬಳಿ ಚರ್ಚೆಯನ್ನು ನಡೆಸಿ ಏನೆಲ್ಲ ಹೇಳಬಹುದು, ಏನೆಲ್ಲ ಮಾತಾಡಬಹುದು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿಕೊಳ್ತಾ ಹೋಗ್ತಾರೆ. ಪ್ರಮುಖವಾಗಿ ಒಂದಷ್ಟು ಈಗ ಸಿಕ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಯಾವುದೇ ಮಾಹಿತಿ ಅಂದ್ರೆ ಯಾವುದೇ ಪ್ರಶ್ನೆಗಳು ಕೂಡ ಅಂದ್ರೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಯಾವುದೇ ರೀತಿಯಿಂದ ಮಾಹಿತಿಯನ್ನ ಈಗ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ. ಯಾವುದೇ ಪ್ರಶ್ನೆಗಳು ಕೇಳಿದ್ರು ಕೂಡ ಮೌನಕ್ಕೆ ಶರಣಾಗ್ತಿದ್ರೆ. ಅದರಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಏನು ದುಷ್ಟಶಕ್ತಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ ಅನ್ನೋದನ್ನ ಕೂಡ ಮಾತ್ರ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ನಾನಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಭಾವನಾ, ಈಗ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, FSLಗೆ ಕಳಿಸಲಾಗಿದೆ. FSL ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದರಲ್ಲಿ ಡೇಟಾ ರಿಟ್ರೀವ್ ಮಾಡೋಕ್ಕಾಗ್ಲಿ ಅಥವಾ ಅದೇ ಮೊಬೈಲಿನಲ್ಲಿ ವಿಡಿಯೋಗಳು ರೆಕಾರ್ಡ್ ಆಗಿದ್ವಾ, ಎಲ್ಲ ವಿಷಯಗಳು ಹೊರಬರ್ಬೇಕಂದ್ರೆ FSL ಸುಮಾರು ಎಷ್ಟು ಸಮಯ ತಗೊಳುತ್ತೆ? ಭಾವನಾ, ಅದು ಪ್ರಮುಖವಾಗಿ ಈ ಒಂದು ಮೊಬೈಲ್ ಅನ್ನೋದ್ರೆ ಇದು ತುಂಬಾ ಸೆನ್ಸಿಟಿವ್ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ತಂಡ ಪ್ರಾಥಮಿಕ ಪ್ರಾಶಸ್ತ್ಯವನ್ನ ಈ ಒಂದು ಮೊಬೈಲ್ ರಿಟ್ರೀವ್ಗೆ ಕೊಡ್ತಾರೆ. ಸಾಕಷ್ಟು ದಿನಗಳ ಏನ್ಬೇಕಾಗಿಲ್ಲ, ಒಂದು 24 ಗಂಟೆ ಅಥವಾ 2 ದಿನಗಳು ಅಂದ್ರೆ 48 ಗಂಟೆ ಇಷ್ಟರ ಸಮಯದೊಳಗೆ ಈ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆ ಮಾಡ್ಲಿಕ್ಕೆ ಸಮಯಗಳು ತೀರಾ ಕಡಿಮೆ ಇರುತ್ತೆ. 3 ಪ್ರಕರಣಗಳು ದಾಖಲಾಗಿದೆ. 3 ಪ್ರಕರಣಗಳಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಮೊಬೈಲ್ ಇರ್ತಕ್ಕಂಥ ವಿಡಿಯೋ ಅಂದ್ರೆ ಒಂದು ವೇಳೆ ಈಗ ಸಿಕ್ಕಿರ್ತಕ್ಕಂಥ ಮೊಬೈಲ್ ಇದೆ, ಈ ಒಂದು
ಮೊಬೈಲ್ ನ ರಿಟ್ರೀವ್ಗೆ ಕಳಿಸಲಾಗಿದೆ. ಆ ಒಂದು ಮೊಬೈಲ್ ಏನಾದ್ರು ವಿಡಿಯೋಗಳನ್ನ ಮಾಡ್ಕೊಂಡಿದ್ರ ಅಥವಾ ಬೇರೆ ಮೊಬೈಲ್ ಏನಾದ್ರು ಮಾಡ್ಕೊಂಡಿದ್ರ ಅಥವಾ ಈ ಮೊಬೈಲ್ ಯಾವುದು ಅನ್ನೋದನ್ನ ಕೂಡ ಪತ್ತೆ ಹಚ್ಕೊಳ್ತಾರೆ. ಅಲ್ಲಿ ಏನಾದ್ರು ಅಂದ್ರೆ ಈ ಒಂದು ಹಳೆ ಮೊಬೈಲ್ ಅಂದ್ರೆ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ಇರ್ತಕ್ಕಂಥದ್ದಾದ್ರೆ ಆ ಒಂದು ಮೊಬೈಲ್ ನ ರಿಟ್ರೀವ್ ಮಾಡ್ಲಿಕ್ಕೆ ಅಂದ್ರೆ 2 ದಿನಗಳು ಕಾಲಾವಕಾಶ ಬೇಕಾಗುತ್ತೆ. ಅಥವಾ ಈ ಸಾಮಾನ್ಯ ಪ್ರಕರಣ ಆದ್ರೆ ಇದು 15 ದಿನಗಳಾಗುತ್ತೆ, 1 ತಿಂಗಳು ಬೇಕಾದ್ರೂ ಆಗುತ್ತೆ. FSL ಅಲ್ಲಿ ಅಷ್ಟು ಕೆಲಸ ಇದೆ. ಆದ್ರೆ ಇದು ಸೂಕ್ಷ್ಮ ಪ್ರಕರಣ ಆಗಿರ್ತಕ್ಕಂಥ 1-2 ದಿನಗಳಲ್ಲಿ ಒಂದು ಮೊಬೈಲ್ ನ ರಿಟ್ರೀವ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಆದ್ರೆ ಇರ್ತಕ್ಕಂಥ ಮಾಹಿತಿ ಅಂದ್ರೆ ಈ ಮೊಬೈಲ್ ಈಗ ಬಳಸ್ತಿರ್ತಕ್ಕಂಥ ಮೊಬೈಲ್ ವಿಡಿಯೋ ಮಾಡ್ತಿರ್ತಕ್ಕಂಥ ಮೊಬೈಲ್ ಏನಾ ಅಥವಾ ಇದು ಬೇರೆ ಮೊಬೈಲ್ ಅನ್ನೋದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ. ಅಲ್ಲಿ ಏನಾದ್ರೂ ಯಾವುದೇ ರೀತಿಯಂತಹ ರಿಟ್ರೀವ್ ಮಾಡೋ ಸಂದರ್ಭದಲ್ಲಿ ಯಾವುದೇ ವಿಡಿಯೋಗಳು ಇಲ್ಲ ಅಂತಂದಾಗ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನು ಪ್ರಶ್ನೆ ಮಾಡ್ತಾರೆ. ನೀವು ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಏನಿದೆ ಆ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಮೊಬೈಲ್ ಎಲ್ಲಿದೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಪ್ರಜ್ವಲ್ ರೇವಣ್ಣರಿಂದ ಏನು ಉತ್ತರವನ್ನು ಪಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇಂತಹ ಪ್ರಕರಣಗಳಲ್ಲಿ ಮೊಬೈಲ್ ಸಿಗೋದು ಬಹಳ ಡೌಟ್ ಆಗಿರುತ್ತೆ. ಒಂದು ವೇಳೆ ಇವರೇನಾದ್ರೂ ಆರೋಪಿ ತನ್ನ ಪ್ರಕರಣವನ್ನು ಮುಚ್ಚಿ ಹಾಕೊಳ್ಬೇಕು ಅಂತಂದ್ರೆ ಮೊಬೈಲ್ ಅನ್ನ ಕಳೆದೋಯ್ತು ಅಂತಾನೂ ಹೇಳ್ಬಹುದು ಅಥವಾ ಕಳೆದಾಕೊಂಡಿರಲೂಬಹುದು. ಆದ್ರೆ ಸದ್ಯ ಪ್ರಜ್ವಲ್ ರೇವಣ್ಣರ ಮೇಲೆ ಹೇಳಿಕೆ ಮೇಲೆ ಈ ಒಂದು ಪ್ರಕರಣ ಸದ್ಯ ಈ ಒಂದು ಇದು ನಿಂತಿದೆ. ಇದ್ರ ಜೊತೆಯಲ್ಲೇ ಕೂಡ ಇದೊಂದೇ ಎವಿಡೆನ್ಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂತ್ರಸ್ತರು ಹೇಳಿರ್ತಕ್ಕಂಥ, ಯಾಕಂದ್ರೆ ಅವರು FIR ದಾಖಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಈ ಒಂದು ಹೇಳಿಕೆಯ ನಂತರ ಇವ್ರಿಗೆ ಪ್ರಜ್ವಲ್ ರೇವಣ್ಣರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಆ ಒಂದು ಪ್ರಶ್ನೆಯಲ್ಲಿ ಇವರ ಹೇಳಿಕೆ ಮತ್ತೆ ಅವರ ಹೇಳಿಕೆ ಎರಡೂವನ್ನ ಹೋಲಿಕೆ ಮಾಡ್ತಾರೆ. ಇದಾದ ನಂತರ ಒಂದು ವೇಳೆ ಸಮಂಜಸ ಉತ್ತರ ಸಿಕ್ಕಿಲ್ಲ ಅಂತಂದ್ರೆ ಮುಖಾಮುಖಿ ಕೂರಿಸಂದ್ರೆ ಸಂತ್ರಸ್ತ ಮತ್ತೆ ಪ್ರಜ್ವಲ್ ರೇವಣ್ಣರನ್ನ ಮುಖಾಮುಖಿ ಕೂರಿಸುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ಅಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ಜೊತೆಗೆ ಇವರ ಏನು ಫೋಟೋಗಳಿರ್ಬೋದು, ಅಂದ್ರೆ ಈಗ ಸಿಕ್ಕಿರ್ತಕ್ಕಂಥ ಫೋಟೋಗಳಿರ್ಬೋದು, ವಿಡಿಯೋಗಳಿರ್ಬೋದು, ಈ ಒಂದು ವಿಡಿಯೋದಲ್ಲಿ ಅವರ ಏನು ಮುಖಚಹರೆ ಅಥವಾ ಸಿಕ್ಕಿರ್ತಕ್ಕಂಥ ಒಂದಷ್ಟು ವಿಡಿಯೋಗಳಿರುತ್ತೆ. ವಿಡಿಯೋದಲ್ಲಿ ಇವರ ದೇಹದ ಭಾಗಗಳಿರುತ್ತೆ. ಆ ಒಂದು ಭಾಗಗಳನ್ನ ಕೂಡ ಪರಿಶೀಲನೆಗೆ ಒಳಪಡಿಸುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ರೈಟ್ ಮಂಜು, ವಾಪಸ್ ಬರ್ತೀನಿ. ಎಲ್ಲ ಆಯಾಮಗಳಲ್ಲಿ ತನಿಖೆಗೆ ಮುಂದಾಗಿದೆ SIT ತಂಡ. ಪ್ರಜ್ವಲ್ ಅಶ್ಲೀಲ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ಮಾತುಕತೆ, ಪ್ರಜ್ವಲ್ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ FSLಗೆ ರವಾನೆ ಮಾಡಲಾಗುತ್ತೆ. ವಾಯ್ಸ್ ಮ್ಯಾಚ್ ಮಾಡಿ ನೋಡೋದಕ್ಕೆ ತಂಡ ತೀರ್ಮಾನಿಸಿದೆ. ಒಂದು ವೇಳೆ ವಾಯ್ಸ್ ಮ್ಯಾಚ್ ಆದ್ರೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ. ಸಂತ್ರಸ್ತಿಯ ಹೇಳಿಕೆ, ವಾಯ್ಸ್ ಸ್ಯಾಂಪಲ್, ರೂಮ್ ಫೋಟೋ ಎಲ್ಲವನ್ನ ಮ್ಯಾಚ್ ಮಾಡಿ ನೋಡೋದಕ್ಕೆ SIT ತಂಡ ರೆಡಿ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಾಗಿದೆ ಈ ಪ್ರಕರಣದಲ್ಲಿ. ಹಾಗಾಗಿ ಒಂದು ಸಂತ್ರಸ್ತೆಯರ ಹೇಳಿಕೆ ಈಗಾಗಲೇ ದಾಖಲಾಗಿದೆ. ಆ ವಿಡಿಯೋಗಳಲ್ಲಿ ಒಬ್ಬ ವ್ಯಕ್ತಿಯ ವಾಯ್ಸ್ ಕೇಳಿಬರುತ್ತೆ. ಈಗ ಆ ವಾಯ್ಸ್ ಸ್ಯಾಂಪಲ್, ಆ ವಾಯ್ಸ್ ಪ್ರಜ್ವಲ್ ರೇವಣ್ಣದೇನಾ ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ. ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳುತ್ತೆ, ರೂಮ್ಗಳ ಫೋಟೋ ಕ್ಲಿಕ್ ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ಕಲೆಕ್ಷನ್ನ ಹಿನ್ನೆಲೆಯಲ್ಲಿ SIT ವರ್ಕ್ ಮಾಡ್ತಾ ಇರೋ ವಿಧ ಯಾವ ರೀತಿ ಇದೆ? ಭಾವನಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಮೇನ್ ಸಾಕ್ಷಿಗಳು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತೆ ಮ್ಯಾನ್ಯುಯಲ್ ಎವಿಡೆನ್ಸ್ ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಏನು, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ ಅಂದ್ರೆ ಈಗ ಮದರ್ ಮೊಬೈಲ್ ಏನಿದೆ ಅಂದ್ರೆ ಯಾವ್ದು ವಿಡಿಯೋ ಮಾಡಿರ್ತಕ್ಕಂಥ ಮೊಬೈಲ್ ಏನಿದೆ ಅದು ಸಿಗ್ತಕ್ಕಂಥದ್ದು ಬಹಳ ತೀರಾ ಅನುಮಾನ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳ ಬೇಸ್ಡ್ ಆಧಾರದ ಮೇರೆಗೆ ಎನ್ಕ್ವೈರಿ ನಡೀತಾ ಹೋಗುತ್ತೆ. ಪ್ರಮುಖವಾಗಿ ಈ ಒಂದು ಮೊಬೈಲ್ ನಲ್ಲಿ ಅಂದ್ರೆ ಆ ವಿಡಿಯೋ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ವಾಯ್ಸ್ ಒಂದು ಸ್ಯಾಂಪಲ್ ಅನ್ನ ಪಡ್ಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಈ ಒಂದು ಆರೋಪದಲ್ಲಿ ಏನು ಅವರು ಸಾಬೀತ್ ಆಗಿದ್ದೆ ಆದ್ರೆ ಅದರಲ್ಲಿ ಅವರು ಬಹಳ ಜಾಗರೂಕತೆಯಿಂದ ಇಲ್ಲಿ ವರ್ತಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಯಾವುದೇ ವಿಡಿಯೋದಲ್ಲೂ ಒಂದು ತನ್ನ ಮುಖವನ್ನು ತೋರಿಸ್ಕೊಂಡಿಲ್ಲ, ಮತ್ತೊಂದು ಯಾವುದೇ ವಾಯ್ಸ್ ನಲ್ಲೂ ಕೂಡ ಅವರ ನಿಜವಾದ ವಾಯ್ಸ್ ನಲ್ಲಿ ಮಾತಾಡಿಲ್ಲ. ಹಾಗಾಗಿ ಅವರು ಮಾತಾಡ್ತಕ್ಕಂಥ ಏನು ಜನರ ಮುಂದೆ ಮಾತಾಡ್ತಕ್ಕಂಥ ವಾಯ್ಸ್ ನಲ್ಲಿ ಮಾತಾಡಿಲ್ಲ. ಆ ವಿಡಿಯೋಗಳಲ್ಲಿ ಬೇರೆ ವಾಯ್ಸ್ ನ ಮಾಡಿಫೈ ಮಾಡಿ ಮಾತಾಡಿರ್ತಕ್ಕಂಥ ಅದೇ ರೀತಿಯಾಗಿ ವಾಯ್ಸ್ ಸ್ಯಾಂಪಲ್ ಅನ್ನ ಅಂದ್ರೆ ಕಲೆ ಹಾಕಲಾಗುತ್ತೆ, ಅದೇ ರೀತಿಯಾಗಿ ಮಾತಾಡ್ಲಿಕ್ಕೆ ಹೇಳಲಾಗುತ್ತೆ. ಆ ವಾಯ್ಸ್ ನ ಮೂಲಕವೇ FSLಗೆ ಕಳಿಸಲಾಗುತ್ತೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿರ್ತಕ್ಕಂಥ ವಿಡಿಯೋಗಳು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಇವರ ವಿಡಿಯೋಗಳಲ್ಲಿ ಏನೆಲ್ಲ ಕಾಣುತ್ತೆ
ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಚೆಕಪ್ ಅನ್ನ ಒಳಪಡಿಸಲಾಗುತ್ತೆ. ಅಲ್ಲಿ ಡಾಕ್ಟರ್ ಇವರದ್ದೇ ದೇಹ ಅನ್ನೋದನ್ನ ಖಚಿತಪಡಿಸಿದ ನಂತರ ಇವರ ಮೇಲೆ ಶಿಕ್ಷೆ ಕೂಡ ಅಂದ್ರೆ ಅದು ಸಂಕಷ್ಟ ಆಗುತ್ತೆ. ಇನ್ನ ಮನೆ ರೂಮ್ ಇರುತ್ತೆ, ಆ ಒಂದು ರೂಮ್ ನಲ್ಲಿ ಏನು ವಿಡಿಯೋನ ಮಾಡ್ಕೊಂಡಿದ್ರು, ವಿಡಿಯೋ ರೂಮ್ ಮತ್ತೆ ಇವ್ರನ್ನ ಕರ್ಕೊಂಡು ಮಹಜರನ್ನ ಮಾಡಲಾಗುತ್ತೆ. ಅಲ್ಲಿ ಇವೆರಡನ್ನ ಕೂಡ ಮ್ಯಾಚ್ ಮಾಡಿ ನೋಡ್ತಾರೆ, ಎರಡೂ ಒಂದೇ ಆದ್ರೆ ಅದು ಸಾಕ್ಷಿ ಆಗುತ್ತೆ. ಇದೆಲ್ಲ ಸಾಕ್ಷಿಯ ಆಧಾರದ ಮೇರೆಗೆ ಇವರನ್ನ ಏನು ಆರೋಪಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸದ್ಯ ಇದನ್ನ ಕಲೆ ಹಾಕೊಳ್ಳಿಕ್ಕೆ ಆಗಲೇ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಭಾವನಾ. ಎಸ್ ಮಂಜು, ಈಗ ದೊಡ್ಡ ಸಾಕ್ಷಿಗಳನ್ನ ಈಗ ಸಂಗ್ರಹ ಮಾಡುವಂತಹ ಚಾಲೆಂಜ್ SIT ಮುಂದೆ ಇದೆ. ಸಂತ್ರಸ್ತೆಯರ ಹೇಳಿಕೆ ಒಂದು ಕಡೆ ಆದರೆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾಗಿದೆ, ರೂಮ್ ಫೋಟೋಗಳನ್ನ ಮ್ಯಾಚ್ ಮಾಡಬೇಕಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದಿರೋದು ಅಥವಾ ಪ್ರಜ್ವಲ್ ಹತ್ರ ಇರುವಂತಹ ಮೊಬೈಲ್ ವಶಕ್ಕೆ ಪಡೆದುಕೊಂಡಿರೋದು ಎಲ್ಲವೂ ಕೂಡ ಪ್ರಕರಣಕ್ಕೆ ಯಾವ ರೀತಿ ಪೂರಕ ಆಗತ್ತೆ, ಅಥವಾ ಈ ಪ್ರಕರಣ ನಡೆದು ಬಹಳ ದಿನಗಳಾಗಿರೋದ್ರಿಂದ ಸಾಕ್ಷ್ಯ ಸಂಗ್ರಹ SIT ಪಾಲಿಗೆ ಕಷ್ಟ ಆಗತ್ತಾ? ಭಾವನಾ, ಒಂದು ಅಂಶ ಇಲ್ಲಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಪ್ರಕರಣದ ಎಲ್ಲಾ ತನಿಖೆಯನ್ನು SIT ಅಧಿಕಾರಿಗಳು ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಇದು ಪ್ರಜ್ವಲ್ ರೇವಣ್ಣರವರ ವಿಡಿಯೋ ಅನ್ನೋ ಒಂದು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಒಂದು ಕಡೆ ಅದು ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಕನ್ಫರ್ಮ್ ಮಾಡಿರ್ತಕ್ಕಂಥ ಮಾಹಿತಿಗಳನ್ನ ಕಲೆ ಹಾಕೊಳ್ಳಿಕ್ಕೆ SIT ಅಧಿಕಾರಿಗಳು ಸಾಕಷ್ಟು ಸಾಕ್ಷಿಗಳನ್ನ ಪೂರಕವಾಗಿ ಒದಗಿಸಿಕೊಳ್ಬೇಕಾಗುತ್ತೆ, ಮತ್ತೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಏನು ಪ್ರಜ್ವಲ್ ರೇವಣ್ಣ ಬರ್ದೇ ಇರ್ತಕ್ಕಂಥ ಈ ಒಂದು ಪ್ರಕರಣ ಯಾವಾಗ ದಾಖಲಾಗುತ್ತೋ, ದಾಖಲಾಗಿ 34 ದಿನಗಳಾಗಿರ್ತಕ್ಕಂಥದ್ದು. ಈ ಒಂದು 34 ದಿನಗಳಾದ್ರೂ ಕೂಡ ಇವರು ತಲೆಮರೆಸಿಕೊಂಡಿದ್ರೆ ಪ್ರಾಥಮಿಕವಾಗಿ ಇವರೇ ಕೂಡ ಆರೋಪಿ ಅನ್ನೋದನ್ನ ಕೂಡ ಈಗಾಗಲೇ SIT ಅಧಿಕಾರಿಗಳು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಇನ್ನ ಈ ಒಂದು 34 ದಿನಗಳಲ್ಲಿ ಏನೆಲ್ಲ ಆಯ್ತು, ಏನಾದ್ರು ಎವಿಡೆನ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಏನಾದ್ರು ಹೋಗಿದ್ರಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ, ಮತ್ತೆ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ. ಸದ್ಯ ಈಗ ಸಿಕ್ಕಿರ್ತಕ್ಕಂಥ ಅವರ ಬಳಿ ಮಾಹಿತಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಂತಂದ್ರೆ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಆ ಮೊಬೈಲ್ ಯಾವುದು ಅನ್ನೋದನ್ನ ಕೂಡ ಪತ್ತೆ ಹಚ್ಚಲಾಗುತ್ತೆ. ಯಾಕಂದ್ರೆ ಅದು ಈಗ ರೀಸೆಂಟ್ ಆಗಿ ತಗೊಂಡಿರ್ತಕ್ಕಂಥ ಮೊಬೈಲ್ ಅಥವಾ ಹಿಂದೆ ಇರ್ತಕ್ಕಂಥ ಮೊಬೈಲ್, ಅಥವಾ ಆ ಮೊಬೈಲ್ ನಲ್ಲಿ ಇದ್ರೂ ಕೂಡ ಯಾವ್ದಾದ್ರು ವಿಡಿಯೋಗಳು ಇದ್ರೂ ಕೂಡ ಅದನ್ನ ಡಿಸ್ಟ್ರಾಯ್ ಮಾಡಿದಾರ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅದು FSL ರಿಪೋರ್ಟ್ ನಲ್ಲಿ ಬರುತ್ತೆ. ಆ ಒಂದು FSL ರಿಪೋರ್ಟ್ ನಲ್ಲಿ ಏನೆಲ್ಲ ಮಾಹಿತಿ ಬರುತ್ತೆ, ಆ ಒಂದು ಆಧಾರದ ಮೇರೆಗೆ ಇವರ ಏನ್ ಮಾಡಿದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಾಗುತ್ತೆ. ಅಥವಾ ಒಂದು ವೇಳೆ ವಿಡಿಯೋ ಇದ್ದಿದ್ದು ಖಚಿತ ಆದ್ರೆ ಇವರಿಗೆ ಸಂಕಷ್ಟ ಅಂದ್ರೆ ಕಟ್ಟಿಟ ಬುತ್ತಿ ಇರುತ್ತೆ. ಇನ್ನ ಇವರನ್ನ ಎನ್ಕ್ವೈರಿಗೆ ಕರ್ಕೊಂಡು ಬರಲಾಗಿದೆ. ಸದ್ಯ ಈಗ ಮಾಹಿತಿಗಳನ್ನ ಕೂಡ ಕಲೆ ಹಾಕೊಳ್ಳಲಾಗುತ್ತೆ. ಸಂತ್ರಸ್ತೆ ಹೇಳಿರ್ತಕ್ಕಂಥ ಮಾಹಿತಿ ಮತ್ತೆ ಜೊತೆಗೆ ಆಗಿರ್ತಕ್ಕಂಥ ಘಟನೆ ಏನಿದೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಹೋಗಿ ಮಹಾಜರಣ ಮಾಡಿಕೊಂಡು ಅಲ್ಲಿ ಏನು ಎಲ್ಲವನ್ನ ಕೂಡ ಅಂದ್ರೆ ರೂಮ್ ಇರ್ಬೋದು ಅಥವಾ ಒಂದಷ್ಟು ವಿಡಿಯೋಗಳು ಇರ್ಬೋದು, ಇದೆಲ್ಲವನ್ನ ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಅದೆಲ್ಲದಕ್ಕೂ ಕೂಡ ಪೂರಕವಾಗಿ ಸಿಕ್ ಬಂದಿದೆ. ಆದ್ರೆ ಪ್ರಜ್ವಲ್ ರೇವಣ್ಣರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಅದನ್ನ ಕೂಡ ಎವಿಡೆನ್ಸ್ ಗಳಾಗಿ ಕಲೆ ಹಾಕೊಳ್ತಾರೆ. ಸದ್ಯ ಈಗ ಏನು ಪ್ರಜ್ವಲ್ ರೇವಣ್ಣರನ್ನ 3 ಪ್ರಕರಣಗಳಲ್ಲೂ ಕೂಡ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಒಳನರಸೀಪುರ ಪ್ರಕರಣದಲ್ಲಿ ಈಗ ತನಿಖೆಯನ್ನು ಶುರು ಮಾಡಿಕೊಂಡಿರ್ತಕ್ಕಂಥ. ಸದ್ಯ ಈಗ ಏನು ಅವರನ್ನ ಏನು ಕಸ್ಟಡಿಗೆ ಪಡ್ಕೊಳ್ಬೇಕಾದಂತ ಅಂಶಗಳಿದೆ, ಆ ಒಂದು ಅಂಶಗಳ ಆಧಾರದ ಮೇರೆಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ಎಷ್ಟು ಉತ್ತರವನ್ನ ಕೊಡೋದಿಲ್ಲ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ. ಒಂದು ವೇಳೆ ಕೊಡದೇ ಇದ್ರೆ ಅದನ್ನ ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಇಟ್ಟು ಇವ್ರು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಸದ್ಯ ನಮಗೆ ಸಿಕ್ಕಿಲ್ಲ, ಅದಕ್ಕೆ ನಮಗೆ ಉತ್ತರಗಳು ಬೇಕಾಗಿದೆ, ಸದ್ಯ ನಮಗೆ ಕಸ್ಟಡಿ ಕೊಡಿ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ. ಭಾವನಾ, ಇದು ಹಂತವಾಗಿಯೇ ತನಿಖೆಯನ್ನ ಮಾಡ್ತಾ ಹೋಗ್ತಿರ್ತಾರೆ. ಭಾವನಾ, ಎಸ್, ಇದರ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗಿರುವ ಡೆವಲಪ್ಮೆಂಟ್ಸ್, ನಿನ್ನೆ ಆಗಿರುವಂತಹ ಪ್ರತಿಭಟನೆ ಎಲ್ಲವೂ ಕೂಡ ಸಾಮಾಜಿಕವಾಗಿ ಯಾವ ರೀತಿಯ ಒಂದು ಸಂದೇಶ ಕೊಡ್ತಾ ಇದೆ. ಅಂಡ್ ಕಾನೂನಾತ್ಮಕ ಹೋರಾಟ ಮುಂದೆ ಇದೆ. ಅಂಡ್ ಪ್ರಜ್ವಲ್ ರೇವಣ್ಣ ಈ ನಡೆ ಇದೆಯಲ್ಲ, 34 ದಿನದ ನಂತರ ವಾಪಸ್ ಇಂಡಿಯಾಗೆ ಬರ್ತಾ ಇರುವಂತದ್ದು, ಇದೊಂದು ಪೊಲಿಟಿಕಲ್ ಮೂವ್ ಅಂತ ರಾಜಕೀಯ ಪಕ್ಷಗಳು ಹೇಳ್ತಾ ಇವೆ. ಇದು ಪೊಲಿಟಿಕಲ್ ಮೂವ್ ಅಥವಾ ಅನಿವಾರ್ಯ, ಇನ್ನು ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಜ್ವಲ್ ಬಂದಿರೋದ? ಭಾವನಾ, ಹೌದು. ಪ್ರಮುಖವಾಗಿ ಎರಡೂ ಆಂಗಲ್ ನಲ್ಲೂ ಕೂಡ ನೋಡಬೇಕಾಗುತ್ತೆ. ಪ್ರಮುಖವಾಗಿ ಇದು ಪೊಲಿಟಿಕಲ್ ಅಂತಂದಾಕ್ಷಣ ರಾಜಕೀಯವಾಗಿ ಆ ದಿನ ಏನು ಎಲೆಕ್ಷನ್ ಇತ್ತು, ಅಲ್ಲಿ ಇದಾದ ನಂತರ ದೇಶಾದ್ಯಂತ ಎಲೆಕ್ಷನ್ ಇತ್ತು. NDA ಮಿತ್ರಕೂಟದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಭಾಗಿ ಆಗಿದ್ರು. ಅಂದ್ರೆ ಇವರು ಕೂಡ ಬಿಜೆಪಿಯ ಅಭ್ಯರ್ಥಿ ಅಂತಾನೆ ಘೋಷಣೆ ಆಗಿತ್ತು. ಹಾಗಾಗಿ ಇವರು ಒಂದು ವೇಳೆ ಇಲ್ಲಿ ಇದ್ದ ಸಂದರ್ಭದಲ್ಲಿ ಏನಾದ್ರೂ ಇಲ್ಲೇ ಇದ್ದಿದ್ರೆ ಅಥವಾ SIT ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿದ್ರೆ ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇಡೀ ದೇಶಾದ್ಯಂತ ಇದೇ ಒಂದು ಪ್ರಕರಣವನ್ನ ಇಟ್ಕೊಂಡು
ಏನು ಪ್ರಚಾರವನ್ನ ಮಾಡ್ತಿದ್ರು ಅನ್ನೋ ಒಂದು ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಸಿಗ್ತಕ್ಕಂಥ ಮಾಹಿತಿ ಇದಾಗಿರುತ್ತೆ. ಹಾಗಾಗಿ ಒಂದು ದೇಶ ಬಿಟ್ಟಿದ್ರು ಅನ್ನೋ ಒಂದು ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಹೋದ್ವು, ಅಂದ್ರೆ ಸರ್ಕಾರ ಇರ್ಬೋದು ಮತ್ತೆ ಬೇರೆ ಬೇರೆ ಪಕ್ಷಗಳು ಮಾಡ್ತಾ ಹೋದ್ವು. ಒಂದು ಆಯಾಮ ಇದಾದ್ರೆ ಮತ್ತೊಂದು ಆಯಾಮದಲ್ಲಿ ಯಾವುದೇ ಪ್ರಕರಣವಾದ್ರೂ ಕೂಡ, ಅಂದ್ರೆ ಈ ರೀತಿಯ ಪ್ರಕರಣವಾದ್ರೂ ಕೂಡ ಒಬ್ಬ ಬಲಿಷ್ಠವಾದಂತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಈ ರೀತಿ ಮಾಡಿದ್ದಾದ್ರೆ ಆತ ಯಾವುದೇ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಇತಿಹಾಸವೇ ಇಲ್ಲ. ಅವನು ಅಬ್ಸ್ಕ್ಯಾಂಡೇ ಕೂಡ ಆಗಿರ್ತಕ್ಕಂಥದ್ದು. ಅಬ್ಸ್ಕ್ಯಾಂಡ್ ಆಗಿ ಆತ ನಂತರ ಆತನನ್ನ ಅಧಿಕಾರ ಅಂದ್ರೆ ಸಂಬಂಧಪಟ್ಟಂತಕ್ಕಂಥ ಐಒಗಳು ಆತನನ್ನ ವಶಕ್ಕೆ ಪಡ್ಕೊಂಡು ಬಂದಿರತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. ಒಂದು ಅದಾದ್ರೆ ಮತ್ತೊಂದು ಕಡೆ ಕೋರ್ಟ್ ನ ಮೂಲಕ ಅವ್ರಿಗೆ ಚೀಮಾರಿ ಹಾಕಿ ಅವ್ರನ್ನ ಕಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದು ವೈಯಕ್ತಿಕ, ಯಾಕಂದ್ರೆ ಈ ರೀತಿಯಾದ ಪ್ರಕರಣಗಳು ಆದ ಸಂದರ್ಭದಲ್ಲಿ ಇದು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಮೊದಲು ನಮ್ಮ ಕುಟುಂಬದ ವಿಚಾರವಾಗಿ ಮರಣ ಮರ್ಯಾದೆ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮನಸ್ಸಿಗೆ ತಗೊಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಈ ಒಂದು ರಾಜ್ಯ ಬಿಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಾರೆ. ಸದ್ಯ ಇದು ಆಗಿರ್ತಕ್ಕಂಥ ಅದೇ ಪ್ರಕರಣ ಅನ್ಸುತ್ತೆ ಭವನ. ಪ್ರಜ್ವಲ್ ರೇವಣ್ಣ ಈ ಒಂದು ಏನು ಕರ್ನಾಟಕ ಬಿಡ್ಲಿಕ್ಕೆ ಇದು ಕುಟುಂಬದ ಒಂದಷ್ಟು ವೈಯಕ್ತಿಕ ಕಾರಣ ಇರ್ತಂದ್ರೆ ನಮ್ಮ ಮರ್ಯಾದೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೋಗಿರ್ಬೋದು ಅಂತ ಮೇಲ್ನೋಟಕ್ಕೆ ಶಂಕೆಗಳು ವ್ಯಕ್ತ ಆಗ್ತಿದೆ. ಭಾವನಾ, ಎಸ್ಐಟಿ ಅಧಿಕಾರಿಗಳಿಂದ ಸಂಸದ ಪ್ರಜ್ವಲ್ ಅರೆಸ್ಟ್. ಎಷ್ಟು ದಿನ ಪ್ರಾಥಮಿಕ ತನಿಖೆ, ಈಗ ಶುರುವಾಗುತ್ತೆ ಅಸಲಿ ತನಿಖೆ. ಹಾಗಾದ್ರೆ ಇವತ್ತು ಎಸ್ಐಟಿ ತನಿಖಾ ಪ್ರಕ್ರಿಯೆ ಹೇಗಿರುತ್ತೆ? ಮೊದಲು ಆರೋಪಿ ಹೇಳಿಕೆ, ನಂತರ ಸ್ಥಳ ಮಹಜರು ಪ್ರಕ್ರಿಯೆ. ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಅತ್ಯಾಚಾರ ಮಾಡಿಲ್ಲ ಅಂತ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋ ಸಾಧ್ಯತೆ. ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ. ಪ್ರಜ್ವಲ್ ಮತ್ತು ಸಂತ್ರಸ್ತೆಯನ್ನ ಎದುರು ಬದುರು ನಿಲ್ಲಿಸುತ್ತಾರೆ. ಪ್ರಜ್ವಲ್ ರೇವಣ್ಣನನ್ನ ತೋರಿಸಿ ಇವರೇನಾ ಅಂತ ಗುರುತು ದಾಖಲೆ, ಸಿಕ್ಕಿರೋ ದಾಖಲೆ ಮುಂದಿಟ್ಟು ಅಸಲಿ ವಿಚಾರಣೆ ಶುರುವಾಗುತ್ತೆ. ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿದೆ ಎಸ್ಐಟಿ ತಂಡ. ಸಂತ್ರಸ್ತೆಯನ್ನ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರಾಗಿದೆ. ಹೊಳೆನರಸೀಪುರ ಮನೆ ಸೇರಿದಂತೆ ಹಲವಾರು ಕಡೆ ಸಂಪೂರ್ಣ ಸ್ಥಳ ಮಹಜರಾಗಿದೆ. ಸಿಕ್ಕಿರೋ ಒಂದೊಂದು ಎವಿಡೆನ್ಸ್ಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಅವೆಲ್ಲಾನು ಮುಂದಿಟ್ಟು ಪ್ರಶ್ನೆ ಕೇಳಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗುತ್ತೆ. ಎಫ್ಎಸ್ಎಲ್ಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ ಮೊಬೈಲ್ ಅನ್ನ. ಮೊಬೈಲ್ನಲ್ಲಿ ಒಂದು ವೇಳೆ ವಿಡಿಯೋ ಇದ್ರೆ ಅಥವಾ ಮೊಬೈಲ್ನಲ್ಲಿರುವ ವಿಡಿಯೋಗಳು ಡಿಲೀಟ್ ಆಗಿದ್ರೆ ಅದರ ಡೇಟಾ ರಿಟ್ರೀವ್ಗೆ ಪ್ರಯತ್ನ ಪಡಲಾಗುತ್ತೆ. ಅಂದ್ರೆ ಡಿಲೀಟ್ ಮಾಡಿರುವ ಎಲ್ಲ ವಿಜುವಲ್ಸ್ ಏನೆಲ್ಲ ಇದೆಯೋ, ಮಾಹಿತಿ ಇದೆಯೋ ಅದನ್ನ ವಾಪಸ್ ಪಡೆಯೋ ಪ್ರಯತ್ನ ನಡೆಸಲಾಗುತ್ತೆ. ವಿಡಿಯೋ ರೆಕಾರ್ಡ್ ಆದ ಆ ಮೊಬೈಲ್ ಎಲ್ಲಿಟ್ಟಿದ್ದಾರೆ ಅನ್ನೋದು ಎಸ್ಐಟಿ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದೇ ಮೊಬೈಲ್ನಲ್ಲಿ ಶೂಟ್ ಆಗಿರೋದು. ಮೊಬೈಲ್ ಫಾರ್ಮ್ಯಾಟ್ ಮಾಡಿದ್ರೆ ರಿಟ್ರೀವ್ಗೆ ಎಸ್ಐಟಿ ಕಳಿಸುತ್ತೆ. ಎಫ್ಎಸ್ಎಲ್ ಟೀಮ್ಗೆ ರಿಟ್ರೀವ್ಗೆ ಕಳಿಸಿ ಪರಿಶೀಲನೆ ನಡೆಸಲಾಗುತ್ತೆ. ಪ್ರಜ್ವಲ್ ರೇವಣ್ಣರ ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. ಇವೆಲ್ಲವೂ ಷಡ್ಯಂತರ ಅಂತ ಪ್ರಜ್ವಲ್ ರೇವಣ್ಣ ಈಗಾಗಲೇ ಹೇಳಿಕೆ ನೀಡಿದ್ದ. ತಾನು ಅತ್ಯಾಚಾರ ಮಾಡಿಲ್ಲ ಅಂತ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಪುರುಷತ್ವ ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ಪ್ರಾಥಮಿಕ ಹೇಳಿಕೆಯನ್ನ ಎಸ್ಐಟಿ ತಂಡ ಪಡ್ಕೊಳ್ಳುತ್ತೆ. ಪ್ರಜ್ವಲ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆಯೋ ಮನವಿಯನ್ನ ಎಸ್ಐಟಿ ತಂಡ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಪ್ರಾಥಮಿಕ ತನಿಖೆಯಷ್ಟೇ ಇಲ್ಲಿವರೆಗೂ ಆಗಿದ್ದು, ಅಸಲಿ ತನಿಖೆ ಈಗ ಆರಂಭ ಆಗತ್ತೆ. ಸಾಕ್ಷಿಗಳ ಸಂಗ್ರಹ ಆಗತ್ತೆ. ಸದ್ಯಕ್ಕೆ ಪ್ರಜ್ವಲ್ ಏನೂ ಮಾಹಿತಿಯನ್ನ ನೀಡ್ತಾ ಇಲ್ಲ. ಈಗ ಪಡೆದಿರುವ ಮೊಬೈಲ್ ಏನಿದೆಯಲ್ಲ, ಇದು ಪ್ರಜ್ವಲ್ ನಿರಂತರವಾಗಿ ಬಳಸಿದ ಮೊಬೈಲಾ ಅಥವಾ ಹೊಸ ಮೊಬೈಲ್ ಪಡೆದುಕೊಳ್ಳಲಾಗಿದೆ? ಯಾಕೆಂದ್ರೆ ಈ ಎಲ್ಲಾ ವಿಡಿಯೋಗಳು ಯಾವ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ವೋ ಆ ಮೊಬೈಲ್ ಸಿಗಬೇಕಾಗಿದೆ. ಆ ಮೊಬೈಲನ್ನು ಎಫ್ಎಸ್ಎಲ್ ವರದಿಗೆ ಕಳಿಸಬೇಕಾಗಿದೆ. ಅದರಲ್ಲಿರುವಂತಹ ವಿಡಿಯೋಗಳನ್ನು ವೆರಿಫೈ ಮಾಡಬೇಕಾಗಿದೆ. ಇವೆಲ್ಲ ಆಗಬೇಕು ಅಂದರೆ ಆ ಮೊಬೈಲ್ ಸಿಗಬೇಕು.
ಭಾವನಾ, ಹೌದು, ಪ್ರಮುಖವಾಗಿ ಈ ಒಂದು ಏನು SIT ಅಧಿಕಾರಿಗಳ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಮೂಲ ಮೊಬೈಲ್, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಬೇಕಾಗಿರ್ತಕ್ಕಂಥದ್ದು ಆ ಒಂದು ಮೊಬೈಲ್. ಯಾಕಂದ್ರೆ ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ಮೊಬೈಲ್ಗೂ ಕೂಡ ಈ ಒಂದು ವಿಡಿಯೋಗಳನ್ನ ಕಳಿಸಿದ್ರೆ ಅದರದ್ದು ಎಡಿಟೆಡ್ ಅಂತ ಕೂಡ ಬರುತ್ತೆ FSL ನಲ್ಲಿ. ಹಾಗಾಗಿ ಅದು ಅಷ್ಟೊಂದು ಪೂರಕವಾಗಿ ಸಾಕ್ಷಿ ಆಗೋದಿಲ್ಲ. ಹಾಗಾಗಿ ಮೂಲ ಮೊಬೈಲ್ ಯಾವ್ದಿದೆ ಅಂದ್ರೆ ವಿಡಿಯೋವನ್ನ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ಯಾವ್ದಿದೆ ಆ ಒಂದು ಮೊಬೈಲ್ ಅನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಮುಂದಾಗ್ತಾರೆ. ಈಗ ಪ್ರಾಥಮಿಕವಾಗಿ ಆ ಒಂದು ಮೊಬೈಲ್ ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು. ಇನ್ನ ಪ್ರಜ್ವಲ್ ರೇವಣ್ಣ ಏನು ಅಷ್ಟು ಸುಲಭವಾಗಿ ಆ ಒಂದು ಅಕಸ್ಮಾತ್ ತಪ್ಪು ಮಾಡಿದ್ರೆ ಅಷ್ಟು ಸುಲಭವಾಗಿ ಈ ಒಂದು ಮೊಬೈಲ್ ನ ಕೈಗೆ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗೋದಿಲ್ಲ, ಅದನ್ನ ಡಿಸ್ಟ್ರಾಯ್ ಮಾಡುವಂತ ಸಾಧ್ಯತೆಗಳು ತೀರಾ ಇರುತ್ತೆ. ಹಾಗಾಗಿ ಆ ಒಂದು ಮೊಬೈಲ್ ಈಗಿರ್ತಕ್ಕಂಥ ಮೊಬೈಲ್ ಏನು ವಶಕ್ಕೆ ಪಡ್ಕೊಂಡಿದ್ರೆ ಇದು ಹಳೆ ಮೊಬೈಲ್ ಏನಾ, ಈ ಒಂದು ಮೊಬೈಲ್ ನಲ್ಲಿ ಎಲ್ಲವೂ ಕೂಡ ಡಿಸ್ಟ್ರಾಯ್ ಮಾಡಿದ್ರೆ, ಅಥವಾ ಏನು ಈ ಒಂದು 34 ದಿನ ಇವರು ವಿದೇಶದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಒಂದು ವಿದೇಶದಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಮೊಬೈಲ್ ಅನ್ನ ಯಾವುದೇ ರೀತಿಯಂತ ಹಿನ್ನೆಲೆ ಎವಿಡೆನ್ಸ್ ಸಿಗದಂತೆ ಈ ಒಂದು ಮೊಬೈಲ್ ಇರತಕ್ಕಂತ ಎವಿಡೆನ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡಿಸಲಾಗಿದ್ಯಾ, ಅಲ್ಲಿ ಟೆಕ್ನಿಕಲ್ ಕೊಟ್ಟು ಏನಾದ್ರು ಡಿಸ್ಟ್ರಾಯ್ ಮಾಡಿಸಲಾಗಿದ್ಯಾ, ಇದೆಲ್ಲವನ್ನು ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಸಿಕ್ಕಿರ್ತಕ್ಕಂಥ ಮೊಬೈಲ್ ಇಂದ ಇದು ಈ ಹಿಂದೆ ಅಂದ್ರೆ ಈ ಒಂದು ಪ್ರಕರಣಗಳು ಯಾವಾಗ ಪತ್ತೆ ಆಯ್ತು ಅಂದ್ರೆ ವಿಡಿಯೋಗಳನ್ನ ಮಾಡ್ಕೊಂಡ್ರು, ಅದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂಥ ವಿಡಿಯೋಗಳು ಅನ್ನೋದೇನಾದ್ರು ಇರ್ತಕ್ಕಂಥ ಮೊಬೈಲ್ ಅಂತ ಏನಾದ್ರು ಸಾಬೀತಾದ್ರೆ ಆ ಒಂದು ಮೊಬೈಲೇ ವಿಡಿಯೋನ ಮಾಡ್ಕೊಂಡಿದ್ದೆ ಆದ್ರೆ ಅದನ್ನ ಇವರು ವಿದೇಶಕ್ಕೆ ಹೋಗಿ ಅಲ್ಲಿ ಡಿಸ್ಟ್ರಾಯ್ ಮಾಡಿಸಿದಾರೆ ಅನ್ನೋದನ್ನು ಕೂಡ ಪತ್ತೆ ಮಾಡ್ಕೊಂಡು, ಅಂದ್ರೆ ಒಂದು ವೇಳೆ ಸಿಗದೆ ಹೋದ್ರು ಕೂಡ ಡಿಸ್ಟ್ರಾಯ್ ಮಾಡಿದಾರೆ ಅನ್ನೋದನ್ನ ಕೂಡ ಪತ್ತೆ ಮಾಡ್ತಾರೆ. ಇದು ಒಂದು ಕಡೆ ಎನ್ಕ್ವೈರಿ ನಡೀತಾ ಹೋಗುತ್ತೆ. ಇನ್ನ ಒಂದು ಆಂಗಲ್ ನಡೀತಾ ಹೋಗುತ್ತೆ. ಮತ್ತೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ ಈ ಒಂದು ಮೊಬೈಲ್ ಏನಿದೆ ಈ ಒಂದು ಮೊಬೈಲ್ ಅನ್ನ ಡಿಸ್ಟ್ರಾಯ್ ಅಂದ್ರೆ ಕಂಪ್ಲೀಟ್ ಆಗಿ ಮೊಬೈಲ್ ಅನ್ನೇ ಡಿಸ್ಟ್ರಾಯ್ ಮಾಡುವಂತ ಸಾಧ್ಯತೆಗಳು ತೀರಾ ಇರುತ್ತೆ. ಇದು ಕಳೆದ ಕೆಲವು ತಿಂಗಳುಗಳ ಹಿಂದೆ ಬಂದಿರತಕ್ಕಂಥ ಮಾಹಿತಿ ಅಂತಂದ್ರೆ ಇದು ಮೊಬೈಲ್ ಏನೋ ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ರು, ಆ ಮೊಬೈಲ್ ಕಳೆದೋಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಹೇಳಿದ್ರು, ಮತ್ತೆ ಅದನ್ನ ದೂರನ್ನ ಕೂಡ ಕೊಟ್ಟಿದ್ರು. ಸದ್ಯ ಈಗಿರ್ತಕ್ಕಂಥ ಮೊಬೈಲ್ ನಲ್ಲಿ ಏನಿದೆ ಅನ್ನೋದನ್ನ ಕೂಡ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗ್ತಾ ಹೋಗ್ತಾರೆ. ಒಂದು ವೇಳೆ ಆ ವಿಡಿಯೋಗಳನ್ನು ಸಿಗದೆ ಹೋದ್ರೆ ಮೊಬೈಲ್ ಯಾವಾಗ ಡಿಸ್ಟ್ರಾಯ್ ಆಯಿತು, ಹೇಗೆ ಡಿಸ್ಟ್ರಾಯ್ ಆಯಿತು ಅನ್ನೋದನ್ನ ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಅಥವಾ ಇದು ನಿಜವಾಗ್ಲೂ ಕೂಡ ಕಳೆದೋಗಿದ್ಯಾ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಹೇಳಿದಂತೆ ಈ ಹಿಂದೆ ಕೂಡ ದೂರು ದಾಖಲಾಗಿತ್ತು, ಮೊಬೈಲ್ ನಂದು ಕಳೆದೋಗಿದೆ ಅನ್ನೋದನ್ನ ಕೂಡ ದೂರು ಕೊಟ್ಟಿದ್ರು. ಆಗ್ಲೇನಾದ್ರು ದೂರು ಕಳೆದೋಗಿದೆಯಾ ಮೊಬೈಲ್ ಅನ್ನೋದನ್ನ ಕೂಡ ಪತ್ತೆ ಮಾಡಬೇಕಾಗುತ್ತೆ. ಅಥವಾ ಇವರು ವಿದೇಶಕ್ಕೆ ಹೋದಂತ ಹಿನ್ನೆಲೆ ಅಲ್ಲೇನಾದ್ರು ಡಿಸ್ಟ್ರಾಯ್ ಮಾಡಿದಾರೆ ಅನ್ನೋ ಒಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕೊಳ್ತಾ ಹೋಗ್ತಾರೆ. ಸದ್ಯ ಈ ಒಂದು ಮೊಬೈಲ್ ಅನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪರಿಗಣನೆ ಮಾಡಿಕೊಂಡು ಪತ್ತೆ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಇದು ಸಿಗದೆ ಹೋದ್ರೂ ಕೂಡ ಏನು ತೊಂದರೆ ಇಲ್ಲ, ಏನೆಲ್ಲ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದೆ ಈ ಒಂದು ಮಾಹಿತಿಯ ಆಧಾರದ ಮೇರೆಗೆ ಎನ್ಕ್ವೈರಿಯನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಒಂದಷ್ಟು ಮಾಹಿತಿಗಳೇನಾದ್ರೂ ಪೂರಕವಾಗಿ ಸಿಕ್ಕಿದ್ದೆ ಆದ್ರೆ, ಸಾಕ್ಷಿಗಳು ಸಿಕ್ಕಿದ್ದೆ ಆದ್ರೆ ಇದು ಪ್ರಜ್ವಲ್ ರೇವಣ್ಣರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಭಾವನಾ. ಎಸ್, ಧನ್ಯವಾದ ಮಂಜುನಾಥ್. ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮಗೆ ನೀಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.